ಹಾಗಾದರೆ ಒಂದಾಗ್ತಾರ IAS IPS ಅಧಿಕಾರಿಗಳು? ರೋಹಿಣಿ ಸಿಂಧೂರಿ ರೂಪಾ ನಡುವೆ ರಾಜಿ ಸಂಧಾನ ನಡೆಯುತ್ತಾ? ರಾಜಿ ಮೂಲಕ ವಿವಾದ ಬಗೆಹರಿಸಿಕೊಳ್ಳಲು ಕೋರ್ಟ್ ಸಲಹೆ. IAS ನಲ್ಲೊಂದು ಸುಂದರಿ, IPS ನಲ್ಲೊಂದು ಸುಂದರಿ. ಈ ಸುಂದರಿಗಳ ಕಾಳಗಕ್ಕೆ ಅಥವಾ ಇಬ್ಬರ ಜಗಳ ಸುಖಾಂತ್ಯ ಕಾಣೋದು ಯಾವಾಗ ಎನ್ನುವಂತಹದ್ದು ಬಹಳಷ್ಟು ಚರ್ಚೆಗಳಾದಂತಹ ವಿಚಾರ. ರಾಜಿ ಮೂಲಕ ವಿವಾದ ಬಗೆಹರಿಸಿಕೊಳ್ಳಲು ಕೋರ್ಟ್ ಸಲಹೆ ಕೊಟ್ಟಿದೆ. ರಾಜಿ ಮೂಲಕ ಕದನಕ್ಕೆ ವಿರಾಮ ಘೋಷಣೆ ಮಾಡ್ತಾರಾ? ಹಾಗಾದ್ರೆ ರೋಹಿಣಿ ಸಿಂಧೂರಿ ರೂಪಾ ನಡುವೆ ರಾಜಿ ಸಂಧಾನ ಆಗುತ್ತಾ? ಕೂತು ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಿ ಎಂದಿರುವ ಜಡ್ಜು. 2023 ಫೆಬ್ರವರಿ 18ರಂದು ಸಿಂಧೂರಿ ವಿರುದ್ಧ ರೂಪಾ ಫೇಸ್ಬುಕ್ ಪೋಸ್ಟ್ ಮಾಡ್ತಾರೆ. ಫೇಸ್ಬುಕ್ ಪೋಸ್ಟ್ ಸಂಬಂಧ ಸಿಂಧೂರಿ 1 ಕೋಟಿ ಮಾನನಷ್ಟ ಡಿಫಾರ್ಮೇಷನ್ ಕೇಸ್. ಮುಂದಿನ ವಿಚಾರಣೆಯೊಳಗೆ ಒಂದಾಗ್ತಾರ ಸಿಂಧೂರಿ ಹಾಗೂ ಡಿ ರೂಪಾ? ರೋಹಿಣಿ ಸಿಂಧೂರಿ ಹಾಗೂ ಡಿ ರೂಪಾ ಜಟಾಪಟಿಗೆ ಶೀಘ್ರದಲ್ಲೇ ವಿರಾಮ ಸಿಗುತ್ತಾ? ಒಂದಾಗ್ತಾರ IAS ಮತ್ತು IPS ಅಧಿಕಾರಿಗಳು? ನೋಡಿ, ಒಂದು ಘನ ನ್ಯಾಯಾಲಯದ ಗೌರವಾನ್ವಿತ ಘನಪೀಠ IAS ಅಥವಾ IPS ಇವರಿಬ್ಬರ ಕಾಳಗಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಕೊಡುವಾಗ ಸ್ವಾಭಾವಿಕವಾಗಿ ಒಂದು ಸಣ್ಣ ಸಂಕಟ ಇರುತ್ತೆ. ದೈತ್ಯ ವಿದ್ಯಾಭ್ಯಾಸವನ್ನು ಪಡೆದು ಎರಡೂ ಅಧಿಕಾರಿಗಳು ಕೂಡ ಪ್ರಾಮಾಣಿಕತೆಗೆ ಹೆಸರಾಗಿದ್ದರು. ಕೆಲ ಆರೋಪಗಳಿತ್ತು, ಪರಸ್ಪರ ಕೆಸರೆರಚಾಟಗಳಿರ್ತವೆ. ಹಂಗಂದ ಮಾತ್ರಕ್ಕೆ ಇಬ್ಬರನ್ನೂ ಸಮಾಜ ದೂರ ಅಟ್ಟೋದು ಸರಿಯಲ್ಲ. ಪ್ರತಿ ಮನುಷ್ಯನೂ ಕೂಡ ತಪ್ಪು ಮಾಡ್ತಾನೆ. ಪ್ರತಿ ಮನುಷ್ಯನಲ್ಲೂ ಕೂಡ ತಪ್ಪು ಮಾಡುವಂತಹ ಪ್ರಚೋದನೆಗಳು ಕೆಲ ಕೆಟ್ಟ ಘಳಿಗೆಯಲ್ಲಿ ಬಂದು ಹೋಗ್ತವೆ. ಹಾಗಾಗಿ ಕೆಟ್ಟ ಘಳಿಗೆಯಲ್ಲಿ ನಡೆದು ಹೋದ ತಪ್ಪಿಗೆ ಸುದೀರ್ಘ ಹೊಣೆಗಾರರಾಗಬಾರ್ದು, ಪಶ್ಚಾತ್ತಾಪಗಳು ಬೇಕು. ಕೋರ್ಟ್ ಹೇಳ್ತು, ಪರಸ್ಪರ ಬಗೆಹರಿಸ್ಕೊಳ್ಳಿ. 4 ಗೋಡೆ ಮಧ್ಯೆ ಸಂಧಾನ ಆಗಬೇಕಾಗಿರುವಂತಹ ಪ್ರಹಸನ ಇದು ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿದೆ. ನೀವು ಕೂತ್ಕೊಂಡು ರಾಜಿ ಸಂಧಾನ ಮಾಡಿ. ರೂಪದಲ್ಲಿ ಅಂದವಾಗಿರುವ, ಗುಣದಲ್ಲೂ ಮೇಲ್ಮಟ್ಟಕ್ಕಿರುವ ಇಬ್ಬರೂ ಕೂಡ ಸಂಧಾನ ಆಗಬೇಕು ಅಂತ ಹೇಳಿ ಕೋರ್ಟ್ ತೀರ್ಪು ಕೊಡ್ತು. ಒಂದಾಗ್ತಾರ ಹಾಗಾದರೆ IAS IPS ಅಧಿಕಾರಿಗಳು? ರೋಹಿಣಿ ಸಿಂಧೂರಿ ರೂಪಾ ನಡುವೆ ರಾಜಿ ಸಂಧಾನ. ರಾಜಿ ಮೂಲಕ ವಿವಾದ ಬಗೆಹರಿಸಿಕೊಳ್ಳಲು ಕೋರ್ಟ್ ಸಲಹೆ. ರಾಜಿ ಮೂಲಕ ಕದನಕ್ಕೆ ವಿರಾಮ ಘೋಷಣೆ ಮಾಡ್ತಾರಾ? ಹಾಗಾದರೆ ಕೂತು ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಿ ಎಂದಿರುವಂತಹ ಜಡ್ಜು 2023 ಫೆಬ್ರವರಿ 18ರಂದು ಸಿಂಧೂರಿ ವಿರುದ್ಧ ರೂಪಾ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡ್ತಾರೆ. ಅವರ ಕೆಲ ಖಾಸಗಿ ಫೋಟೋಗಳದು. ಅದರ ಬಗ್ಗೆ ವಿವರಣೆ ಕೊಡೋದು ಅಷ್ಟಕ್ಕೆ ಸರಿಯಲ್ಲ. ಫೇಸ್ಬುಕ್ ಪೋಸ್ಟ್ ಸಂಬಂಧ ಸಿಂಧೂರಿ 1 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ರು. ಮುಂದಿನ ವಿಚಾರಣೆ ಒಳಗೆ ಒಂದಾಗ್ತಾರ ಹಾಗಾದರೆ ಸಿಂಧೂರಿ ಹಾಗೂ ಡಿ ರೂಪಾ? ರೋಹಿಣಿ ಸಿಂಧೂರಿ ಹಾಗೂ ಡಿ ರೂಪಾ ಜಟಾಪಟಿಗೆ ಶೀಘ್ರದಲ್ಲೇ ವಿರಾಮ ಬೀಳುತ್ತಾ? ವಿರಾಮ ಬೀಳಲಿ ಅನ್ನೋದು ಫ್ರೀಡಮ್ ಟಿವಿಯ ಆಶಯ. ಕಾರಣ ಇಬ್ಬರೂ ಕೂಡ ಉನ್ನತ ಅಧಿಕಾರಿಗಳು. ತಮ್ಮ ಇಲಾಖೆಯಲ್ಲಿ ಬಹಳಷ್ಟು ಕೊಡುಗೆಗಳನ್ನು ಕೊಡೋದಿದೆ. ಇನ್ನೂ ಅನೇಕ ಭ್ರಷ್ಟರಿಗೆ ಪಾಠವನ್ನು ಕಲಿಸೋದಿದೆ. ಹಾಗಾಗಿ ಇವರಿಬ್ಬರು ಒಂದಾದರೆ ಒಂದರ್ಥದಲ್ಲಿ ಕರುನಾಡಿನ ಕೆಲ ಅಭಿಮಾನಿಗಳಿಗೆ ಖುಷಿ ತರುವಂಥ ವಿಚಾರವಾಗಿ ಮಾರ್ಪಡುತ್ತೆ.